ಮಾನ್ವಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಅಭಿಯಾನ. ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಕ್ರಾಂತಿಯ ಜ್ಯೋತಿ ಅಭಿಯಾನ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ನಡೆಯಲಿದೆ. ಅಂದು 2 ಪುಸ್ತಕಗಳು ಬಿಡುಗಡೆಯಾಗಲಿವೆ. ವಸ್ತು ಪ್ರದರ್ಶನ ಮತ್ತು ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ನಡೆಯಲಿದೆ. ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಸೀರತ್ ಅಭಿಯಾನ ನಡೆಯಲಿದ್ದು, ಹೀಗಾಗಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೂ ಕ್ರಾಂತಿಯ ಜ್ಯೋತಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿ ಕಾರ್ಯಕ್ರಮದ ಉಪಾಧ್ಯಕ್ಷ ಎಂಎಚ್ ಮುಕಿಂ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖೂಬಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಅವರು ಸತ್ಯ, ನ್ಯಾಯ, ಕರುಣೆ, ಮತ ಸಮಾನತೆಯನ್ನ ಸಾರಿದ್ದಾರೆ. ಹೀಗಾಗಿ ಅವರ ವಿಚಾರಧಾರೆಯನ್ನ ತಿಳಿಸುವಂತಹ ಸಲುವಾಗಿ ಕ್ರಾಂತಿಯ ಜ್ಯೋತಿ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ರು. ಅಭಿಯಾನದ ಪ್ರಯುಕ್ತ ಯೋಗೇಶ್ ಮಾಸ್ಟರ್ ಬರೆದಂತಹ ಮಾನವ ಮನಸ್ಸಿನ ಕೃಷಿಕ ಮತ್ತು ಮನದೊಡೆಯ ಪ್ರವಾದಿ ಮೊಹಮ್ಮದ್ ಅನ್ನುವಂತಹ 2 ಪುಸ್ತಕಗಳು ಬಿಡುಗಡೆಯಾಗಲಿದ್ದು, ಹಾಗೆಯೇ ವಸ್ತು ಪ್ರದರ್ಶನ ಮತ್ತು ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಕೂಡ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ರು. नव कल्याण न्यूज मानवी। मोहतरम नाजरीन और मीडिया के भाइयों, अस्सलाम वालेकुम रहमतुल्लाहि व बरकातहू। जमात इस्लामी हिंद कर्नाटक की जानिब से रियासत भर में 26 अगस्त और 6 सितंबर 2026 को ये सीरत प्रोग्राम मनाया जा रहा है। आप तमाम को इस प्रोग्राम के अंदर दावत दी जाती है कि अल्लाह के रसूल सल्लल्लाहु अलैहि वसल्लम वमा अरसलना का इल्ला रहमतल लिल आलमीन, पैगम्बर सल्लल्लाहु अलैहि वसल्लम इस दुनिया के रहमत बनाकर भेजे हैं और इसी के जानिब से हम तमाम ये पैगाम आप तक पहुंचाते हैं कि इस दुनिया के अंदर जितने भी लोग इस धरती पर हैं वो सब के ऊपर अल्लाह के रसूल सल्लल्लाहु अलैहि वसल्लम की रहमत है और उन्हीं की बदौलत ये दुनिया रहमत के साथ चल रही है। आप तमाम से अदवन गुजारिश की जाती है कि इस प्रोग्राम के अंदर ज़्यादा से ज़्यादा तादाद में जमा हो और इस प्रोग्राम का जो आखिरी इख्तिताम खिताब है वो 4 तारीख को जो अकबर अली साहब उड़पी सेक्रेटरी अलखा तशरीफ़ ला रहे हैं, उनके ज़रिए से किताब की इजराई भी की जाएगी और दीगर मुक़र्रिर हजरात जनाब डॉक्टर मसफ प्रभु साहब वो भी तशरीफ़ ला रहे हैं। आप तमाम से गुजारिश है कि ज़्यादा से ज़्यादा तादाद के अंदर जमा होकर इस प्रोग्राम को कामयाब बनाएं। वाक़िर अल्हम्दुलिल्लाहि रब्बिल आलमीन। ಆತ್ಮೀಯರೇ, ಜಮಾತೆ ಇಸ್ಲಾಂ ಹಿಂದ್ ಮಾನ್ವಿ ಘಟಕದ ವತಿಯಿಂದ ಇದೇ ದಿನಾಂಕ 26ರಿಂದ ಹಿಡಿದು ಸೆಪ್ಟೆಂಬರ್ ಮುಂದಿನ ತಿಂಗಳು 6ನೇ ತಾರೀಕುವರೆಗೆ ಕ್ರಾಂತಿಯ ಜ್ಯೋತಿ ಮೊಹಮ್ಮದ್ ಪೈಗಂಬರ್ ಅನ್ನುವಂಥ ಒಂದು ವಿಷಯದಡಿಯಲ್ಲಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಜಮಾತೆ ಇಸ್ಲಾಮಿಂದ ಸ್ಥಳೀಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಂಡಿದೆ. ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಚಾರಗಳು, ಅವರು ಕೇವಲ 23 ವರ್ಷಗಳವರೆಗೆ ಅವರು ಧಾರ್ಮಿಕ ಬೋಧನೆಯನ್ನ ಮಾಡ್ತಾರೆ. ಆ ಕೇವಲ 23 ವರ್ಷಗಳಲ್ಲಿ ಅವರು ಒಂದು ಸಮಾಜಕ್ಕೆ ಬೇಕಾದಂತಹ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಎಲ್ಲ ಒಂದು ಬೋಧನೆಗಳನ್ನು ಅವರು ಬೋಧಿಸ್ತಾರೆ. ಇವರ ಈ ಬೋಧನೆಗಳನ್ನು ನಮ್ಮ ಎಲ್ಲ ದೇಶ ಬಾಂಧವರಿಗೆ, ಕನ್ನಡ ಜನತೆಗೆ ತಿಳಿಯಪಡಿಸುವ ಸಲುವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಮ್ಮ ನಗರದ ಗಣ್ಯಮಾನ್ಯರೊಂದಿಗೆ ಭೇಟಿಯಾಗಿರ್ಬೋದು, ಮತ್ತೆ ಮನೆ ಮನೆಗೆ ಮಹಿಳಾ ವಿಭಾಗದಿಂದ ಮನೆ ಮನೆಗೆ ಭೇಟಿಯಾಗಿರ್ಬೋದು, ಮತ್ತೆ ವೈಯಕ್ತಿಕವಾಗಿ ಅವರಿಗೆ ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಮಾನವೀಯ ವಿಚಾರವಾದಿಗಳು, ಪ್ರಗತಿಪರ ಚಿಂತಕರು ಅದರಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಮತ್ತೆ ಒಂದು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ವಿಚಾರಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಅಕ್ಬರ್ ಅಲಿ ಉಡುಪಿ ಅವರು ಸಹ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಜೊತೆಗೆ ಅದರಲ್ಲಿ ನಮ್ಮ ಮಾನ್ವಿ ನಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಬಸಪ್ರಭು ಪಾಟೀಲ್ ಸರ್ ಇವರು ಸಹ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ
ವಿವಿಧ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ದೇವೆ. ಮಕ್ಕಳಿಗೆ ಪ್ರವಾದಿಯವರ ಒಂದು ಜೀವನದ ಒಂದು ಬೋಧನೆಗಳೇನು ಅಂತ ಹೇಳಿ ಅವರಿಗೂ ಸಹ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು, ಮತ್ತು ಅದೇ ರೀತಿಯಾಗಿ ಮಹಿಳೆಯರ ಒಂದು ವಿಭಾಗದಿಂದ ಮನೆ ಮನೆಗೂ ಸಹ ಮಹಿಳೆಯರಿಗೂ ಸಹ ಪ್ರವಾದಿಯವರ ಒಂದು ಜೀವನ ಸಂದೇಶಗಳು ತಲುಪಲಿ ಅಂತ ಹೇಳಿಬಿಟ್ಟು ಮಹಿಳಾ ವಿಭಾಗದಿಂದ ಸಹ ಒಂದು ಸೀರತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ತಿಂಗಳು 5ನೇ ತಾರೀಕು. ಹೀಗೆ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ತಾವೆಲ್ಲರೂ ಅದರಲ್ಲಿ ಭಾಗವಹಿಸೋದ್ರ ಮೂಲಕ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲ ಒಂದು ಬಂಧುಗಳಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಪರಮ ದಯಾಮಯನು ಕರುಣಾನಿಧಿ ಆದ ಅಲ್ಲಾಹನ ನಾಮದಿಂದ. ಆತ್ಮೀಯ ದೇಶ ಬಾಂಧವರೇ, ರಬೀಲ್ ಅವಲ್ ತಿಂಗಳು ಐತಿಹಾಸಿಕವಾಗಿದ್ದು ಬಹಳ ಮಹತ್ವವಾದಂತಹ ತಿಂಗಳು. ಈ ತಿಂಗಳಲ್ಲಿ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ಮತ್ತು ವಿದಾಯ ಹೇಳಿದ ತಿಂಗಳಾಗಿದೆ. ಆತ್ಮೀಯರೇ, ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಆಲಮೀನ್. ಪ್ರವಾದಿಯವರವರೇ, ನಿಮ್ಮನ್ನು ನಾವು ಸರ್ವಲೋಕಕ್ಕೂ ಅನುಗ್ರಹವಾಗಿ ಕಳುಹಿಸಿದ್ದೇವೆ. ಆತ್ಮೀಯರೇ, ಜಮಾತ್ ಇಸ್ಲಾಮಿ ಹಿಂದ್ ಹಲವು ವರ್ಷಗಳಿಂದ ಈ ತಿಂಗಳಲ್ಲಿ ಅಭಿಯಾನಗಳನ್ನು ನಡೆಸೋದ್ರ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ಮತ್ತು ಸಂದೇಶವನ್ನು ಸಮಸ್ತ ಮಾನವ ಕುಲಕ್ಕೆ ಪರಿಚಯಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಈ ವರ್ಷದ ಈ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆತ್ಮೀಯರೇ, ಇತಿಹಾಸದಲ್ಲಿ ಜಗತ್ತಿನಾದ್ಯಂತ ಬಹಳ ಅನೇಕ ಕ್ರಾಂತಿಗಳು ನಡೆದಿವೆ. 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಒಂದು ಕ್ರಾಂತಿ ನಡೆದಿತ್ತು. ಆ ಕ್ರಾಂತಿಯು ಓದಿರಿ ಎಂಬ ಕರೆಯೊಂದಿಗೆ ಪ್ರಾರಂಭವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾನವನ ಹೃದಯವನ್ನು, ವ್ಯಕ್ತಿತ್ವವನ್ನು, ವಿಶ್ವಾಸವನ್ನು ಪರಿವರ್ತಿಸಿದರು ಮತ್ತು ಮಾನವ ಕುಲವನ್ನು ಅನ್ಯಾಯ, ಶೋಷಣೆ, ಮೌಢ್ಯ, ಈ ರೀತಿ ಭಯ ಮತ್ತು ಹಸಿವಿನಿಂದ ಮುಕ್ತಗೊಳಿಸಿದರು. ಅದೇ ರೀತಿ ಮಾನವನ ಸರ್ವಾಂಗೀಣ ಕೇವಲ ರಾಜಕೀಯ ರಂಗಕ್ಕೆ ಸೀಮಿತವಾಗಿರಲಿಲ್ಲ, ಸರ್ವ ರಂಗಗಳನ್ನು ವ್ಯಾಪಿಸಿತು. ಭೌತಿಕ, ಆರ್ಥಿಕ, ನೈತಿಕ ಕ್ರಾಂತಿಯಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವು ಕಾಲಾತೀತ, ಸಾರ್ವತ್ರಿಕ ಮತ್ತು ಸರ್ವಕಾಲಿಕ ಸಂದೇಶವಾಗಿದೆ. ಮೇಡಮ್, ಕಾರ್ಯಕ್ರಮ ಯಾವಾಗಿದೆ ಮೇಡಮ್? ನಾವೆಲ್ಲರೂ ಸಹ ಈ ಮಹಿಳೆಯರ ವತಿಯಿಂದ ಕುರಾನ್ ಪ್ರವಚನ ಮತ್ತು ವಸ್ತು ಪ್ರದರ್ಶನ ಸೆಪ್ಟೆಂಬರ್ 6ಕ್ಕೆ ನಾವು ಅಂದರೆ ಆದಿತ್ಯವಾರ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಮಸ್ತ ಸಂದೇಶವನ್ನು, ಅವರು ಸಾರಿದಂತಹ ಸರ್ವಲೋಕಕ್ಕೆ ಸಾರಿದಂತಹ ಸಂದೇಶವನ್ನು ತಲುಪಿಸುವ ಒಂದು ಉದ್ದೇಶಕ್ಕಾಗಿ. ಹಾಗೂ ಈ ರೀತಿ ಬಾಂಧವರೇ, ನಾವೆಲ್ಲರೂ ಸಹ ಈ ಅಭಿಯಾನಕ್ಕೆ ಕೈ ಜೋಡಿಸೋಣ. ಅವರ ಒಂದು ಸಂದೇಶವನ್ನು ಸ್ವತಃ ಅದನ್ನು ಅರಿಯುವುದರ ಮೂಲಕ ಬೇರೆಯವರಿಗೂ ಸಹ ಅದನ್ನು ಪರಿಚಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸ್ಥಾನೀಯವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಗಣ್ಯಮಾನ್ಯರೊಂದಿಗೂ ಸಹ ವೈಯಕ್ತಿಕ ಭೇಟಿಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿಯಾಗಿ ಮಹಿಳೆಯರಿಗಾಗಿ ಮಹಿಳೆಯರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಮಹಿಳೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತಾ, ತಾವೆಲ್ಲರೂ ಸಹ ತಮ್ಮೆಲ್ಲರ ಸಹಾಯ ಇರುತ್ತೆ ಎಂಬ ಒಂದು ಆಶೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಸರ್ವಸತ್ಯ ಜಗದೊಡೆಯನಿಗೆ ಮೀಸಲು. वालेकुम। ये 26 अगस्त 6 सितंबर जो मुहिम शुरू होने जा रही है, अल्हम्दुलिल्लाह शोबा ख़वातीन जमात इस्लामी हिंद मानवी की जानिब से बहुत सारी सरगर्मियाँ इस 10 दिनों में हम अंजाम देने वाले हैं। सबसे पहला काम जो हम करने जा रहे हैं वो हमारी मुलाकातें होंगी। डोर टू डोर हम मुल्ली बहनों से और वतनी बहनों से मुलाकातें करेंगी। और उसके बाद दूसरा काम जो हमारा है वो कुरान प्रवचन है, जो 6 तारीख को हम मस्जिद खुबा में रखने वाले हैं। और उसमें बहुत सारी तंजीमों से हम मुलाकात करेंगे, मिली बहनों से भी हम मुलाकातें करेंगे, वतनी बहनों से भी मुलाकातें करेंगे। उसमें डॉक्टर, सुखला और ये सारी बहनों के तक हम पहुँचेंगे और उनको मदू करेंगे। और इस प्रोग्राम में उन तमाम को सन्माना भी करेंगे जो बेहतरीन ख़वातीन हैं, जो बहुत ज़्यादा सामाजिक काम में सरगर्म हैं। उनकी क्या है, हम यहाँ पर सन्माना करेंगे। और इसके साथ एक बेहतरीन एग्जीबिशन भी होगा जो बहुत सारे स्कूलों की जानिब से होगा और हमारे छोटे नन्हे मुन्ने बच्चे इसमें हिस्सा लेंगे। GIO की जानिब से भी होगा और CIO की जानिब से भी उसमें एग्जीबिशन रहेगा। और इसी के साथ साथ इस मुहिम में इन 10 दिनों में एक विज़िट कर रहे हैं हम ओल्ड एज होम का, ये भी हमारा काम रहेगा। और इसी के साथ साथ टोटल 16 एरियाज़ में 16 महलों में हम
हमारी मीटिंगें रहेंगी इस मुहिम के तहत। तो ये 10 दिनों की सरगर्मियां हैं हमारी, इंशाअल्लाह हम इसको अंजाम देने वाले हैं।